ಎವ್ರಿವನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಸ್ವೀಟ್ ನೋಡ್ರಿ, ಬೇಕ್ರಿಗಿಂತನೂ ಅಷ್ಟು ರುಚಿಯಾಗೈತ್ರಿ. ಈಗ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡೇನಿ ನೋಡ್ರಿ, ಅದರೊಳಗೆ 2 ಗ್ಲಾಸ್ ಅಷ್ಟು ಸಕ್ಕರೆ ಹಾಕೊಂಡೇನಿ. ನಾನು ಸಕ್ಕರೆ ಎಷ್ಟು ಹಾಕೊಂಡಿರ್ತೀವಲ್ಲ ಅಷ್ಟೇ ನೀರು ಹಾಕೊಂಡೇನಿ ನೋಡ್ರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಶಶಿ ಕುಕಿಂಗ್ ಚಾನಲ್ನ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ ಹಾಕಿರ್ತೈತಿ, ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತೆ ನೋಡ್ರಿ. ಈಗ ಸಕ್ಕರೆ ಹಾಕಿದೆ, ನೀರು ಹಾಕೇನಲ್ರಿ. ಈಗ ಇದನ್ನು ಕೈಯಾಡ್ಸ್ಕೊಂಡು ನೋಡ್ರಿ, ಭಾಳ ನಮಗೆ ಎಳೆ ಪಾಕೋದು ಏನು ಬೇಡ, ಜಸ್ಟ್ ಕರಗಿದ್ರೆ ಸಾಕ್ರಿ, ಅಂಟು ಪಾಕ ಬಂದ್ರೆ ಸಾಕಿದೆ. ಇದಕ್ಕೆ 1 ಸ್ಪೂನ್ ಒಂದು ಏಲಕ್ಕಿನ ಜಜ್ಜಿ ಹಾಕೊಂಡೇನಿ ನೋಡ್ರಿ. ನಿಮ್ಮ ಕಡೆ ಕೇಸರಿ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಇಲ್ಲ. ಈಗ ಇದನ್ನು ನೋಡ್ರಿ, ಇದಿಷ್ಟು ಕುದಿ ಆಗ್ತೈತಲ್ಲ, 1-2 ಸತಿ ಕುದಿ ಕಡೆ ಹಿಂಗೆ ಈ ರೀತಿ ಕೈಗೆ ಹಿಡಿದ್ರೆ ಅಂಟಂಟ ಅಂತಂಗೆ ಹಾಕೈತಿ. ಇಷ್ಟಾದ್ರೆ ಸಾಕು ನೋಡ್ರಿ ನಮಗೆ. ಈಗ ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇದನ್ನು ಸೈಡ್ ಇಟ್ಕೊತೀನಿ. ಇನ್ನೊಂದು ಪ್ಯಾನ್ ಇಟ್ಕೊಂಡೀನಿ, ಅದಕ್ಕೆ 1 ಗ್ಲಾಸ್ ಅಷ್ಟು ಹಾಲು ಹಾಕೊಂಡೇನಿ ನೋಡ್ರಿ. ಹಾಲು ಹಾಕ್ಕೊಂಡು ಇದಕ್ಕೆ ಕುದಿ ಹತ್ಬೇಕು ನಮಗೆ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಅದು ಕುದಿ ಹತ್ತಿಂದ ನಾನು ಒಂದು 4 ಸ್ಪೂನ್ ಅಷ್ಟು ಹಾಲಿನ ಪುಡಿ ಹಾಕೋತೀನಿ ನೋಡ್ರಿ. ಹಾಲಿನ ಪುಡಿ ಹಾಕಬೇಕ್ರಿ, ಇದಕ್ಕೆ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ನಮಗಿದು ಟೇಸ್ಟು ಚಲೋ ಆಗೋದಿಲ್ಲ. ಯಾವ್ದು ಬೇಕಾದ ತೊಗೋಬೋದು ನೀವು ಹಾಲಿನ ಪುಡಿ. ಈಗ ಇದನ್ನು ಪೂರ್ತಿ ಈ ಥರ ಕೈಯಾಡಿಸಿ ಇದು ಪೂರ ಹಿಂಗೆ. ಈಗ 1 ಲೋಟ ಹಾಲು ಇದ್ದಿದ್ದು ನಮಗೆ ಒಂದು ಅರ್ಧ ಲೋಟ ಆದಷ್ಟು ಆಗ್ಬೇಕು ನೋಡ್ರಿ ಹಾಲಿದು. ನೋಡ್ರಿ ಎಷ್ಟು ಗಟ್ಟಿಯಾಗೈತಲ್ಲ, ಹಾಲಿನ ಪುಡಿ ಹಾಕಿ ಮತ್ತು ಭಾಳಷ್ಟು ಕುದಿಸೇವಲ್ಲ, ಹಾಗಾಗಿ ಗಟ್ಟಿಯಾಗೈತಿದೆ. ಈಗ ನಾನು ಕೊಬ್ಬರಿ ತುರಿದು ಹಾಕೋತೀನಿ. ನಮಗೆ ಇದಕ್ಕೆ ಮೇಲಿಂದ ವೈಟ್ ಅಷ್ಟೇ ಇರಬೇಕು ಕೊಬ್ಬರಿ, ಅದನ್ನು ತುರಿದು ಹಾಕೋತೇನೆ ನೋಡ್ರಿ. ಒಂದು ಸಣ್ಣ ಅರ್ಧ ಬಟ್ಲ ಇರ್ತೈತಲ್ಲ, ಅದನ್ನಷ್ಟು ಹಾಕೊಂಡೀನಿ. ಈಗ ಇದನ್ನು ಈ ರೀತಿ ಕೈಯಾಡ್ಸ್ಕೊತಿದ್ರೆ ಇದು ಪೂರ್ತಿ ಹಿಂಗತೈತೆ ನೋಡ್ರಿ. ಹಾಲೆಲ್ಲ ಹಿಂಗಿ ನಮಗದು ಒಂಥರ ಕ್ರೀಮಿ ಟೈಪ್ ಆಗಿರ್ತೈತಿ. ಅಲ್ಲಿ ತನೂ ಈ ರೀತಿ ಕೈಯಾಡ್ಸ್ಕೊಬೇಕ್ರಿ, ಹಂಗೆ ಕೈ ಬಿಡಕ್ಕೆ ಹೋಗ್ಬೇಡ್ರಿ, ಅದು ಹೊತ್ತೈತಿ ನೋಡ್ರಿ. ಈ ರೀತಿ ಆಗ್ತೈತೆ ನಮಗೆ, ಒಂದು ಕ್ರೀಮ್ ಟೈಪ್ ಆಗ್ತೈತಿ ಇದು. ನಾನು ಇದಕ್ಕೆ ಹಾಲಿನ ಪುಡಿ, ಹಾಲು ಮತ್ತು ಕೊಬ್ಬರಿ ಅಷ್ಟು ಹಾಕೀನಿ, ಮತ್ತೇನು ಹಾಕಿಲ್ಲ ನೋಡ್ರಿ. ಈಗ ಇದಿಷ್ಟು ರೆಡಿ ಆತ್ರಿ. ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ, ಗ್ಯಾಸ್ ಫ್ಲೇಮ್ ಆಫ್ ಮಾಡಿ. ಇದಿನ್ನೂ ಸ್ವಲ್ಪ ಅದು ಬಾಳಿಗೆ ಬಿಸಿ ಇರ್ತೈತಲ್ಲ, ಅದ್ರೊಳಗೆ ಅದು ಅಳ್ದಂಗೆ ಆಗ್ಬಿಡ್ತೈತಿ ನೋಡ್ರಿ. ಈ ರೀತಿ ಆಗ್ಬೇಕು ನಮಗೆ, ಪೂರ್ತಿ ಒಂದು ಸ್ವಲ್ಪನೂ ನೀರು ಇರಬಾರ್ದು, ಎಲ್ಲ ಹಾಲೆಲ್ಲ ಹಿಂಗೆ ಹೋಗ್ಬೇಕು ನೋಡ್ರಿ ಕೊಬ್ಬರಿ ಒಳಗೆ. ಈಗ ಅದಾದ್ಮ್ಯಾಗ ನಾನು ಬ್ರೆಡ್ ತೊಗೋತೀನಿ ನೋಡ್ರಿ. ಒಂದು 5 ಬ್ರೆಡ್ ಅದಾವಿವು. ನೀವು 100 ರೂಪಾಯಿ ಕೊಟ್ಟರು ಬೇಕ್ರಿ ಒಳಗೆ ಇಷ್ಟು ರುಚಿಯಾದ ಸ್ವೀಟ್ ಸಿಗೋದಿಲ್ಲ. ಮನೆ ಒಳಗನ ಮಕ್ಕಳಿಗೆ ವೆರೈಟಿ ಮಾಡಿಕೊಡ್ಬೋದು ನೋಡ್ರಿ. ಈಗ ಬ್ರೆಡ್ಡನ್ನು ಆ ಕಡೆ ಈ ಕಡೆ ಬ್ರೌನ್ ಕಲರ್ ಇರ್ತಾವಲ್ಲ, ಅದನ್ನು ತಕ್ಕೊತೀನಿ. 4 ಕಡೆದು ತಗೊಂಡ್ಬಿಡೋಣ್ರಿ. ಮತ್ತೀಗ ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಈ ಕಡೆ ಎಲ್ಲ ಬದಿರ್ತೈತಿ. ನೀವು ಯಾವ ಊರಿಂದ ಮತ್ತು ಯಾವ ಕಡೆಯಿಂದ ನೋಡಾತೀರ ಅನ್ನೋದು ಒಂದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಮತ್ತು ಏನರ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಮತ್ತು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ನಾ ಈಗ ಬ್ರೆಡ್ ಒಳಗೆ 4 ಕಡೆ ತಗೊಂಡೆಲ್ಲ ಸೇಮ್ ಅದೇ ರೀತಿಯೇ ಎಲ್ಲ ಬ್ರೆಡ್ನೂ ತಗೊಂಡಿಟ್ಕೊಂಡೆ ನೋಡ್ರಿ. ಅವು ಏನು ವೇಸ್ಟ್ ಆಗೋದಿಲ್ಲ, ಕಟ್ ಮಾಡಿದ್ದು ಅವನ್ನ ಮಕ್ಕಳಿಗೆ ಎಣ್ಣೆಯೊಳಗೆ ಹಾಕಿ ಕೊಟ್ರೆ ಮಕ್ಕಳು ಕುರುಮ್ ಅಂತಾವಲ್ಲ, ಇಷ್ಟಪಟ್ಟು ತಿಂತಾರೆ. ಈಗ ಬ್ರೆಡ್ನ ಒಂದು ಲಟ್ಟಣಿಗೆ ತೊಗೊಂಡು ಈ ರೀತಿ ಲಟ್ಟಿಸ್ಕೋಬೇಕ್ರಿ. ಅದು ಪೂರ ತೆಳುವಾಗಿ ಆಗ್ಬೇಕು ನೋಡ್ರಿ ಬ್ರೆಡ್ ನಮಗೆ. ನೋಡ್ರಿ ಈ ರೀತಿ ತೆಳುವಾಗಿ ಮಾಡ್ಬೇಕ್ರಿ ಬ್ರೆಡ್ನ. ಜಾಸ್ತಿ ಇದು ಒತ್ತಿ ಭಾಳ ಇದನ್ನ ಮಾಡಿ ಲಟ್ಸಕ್ಕೆ ಹೋಗ್ಬೇಡ್ರಿ, ಹರಿತೈತಿ ಬ್ರೆಡ್. ಹಾಗಾಗಿ ಒಂದು ಸ್ವಲ್ಪ ಅದು ಬ್ರೆಡ್ಡಿನ ಮೇಲೆ ಅಷ್ಟೇ ಲಟ್ಟಿಸ್ಕೋರಿ, ಹಂಗೆ ಹಗರ್ಕ. ಈಗ ಅವನ್ನ ಬ್ರೆಡ್ ಎಲ್ಲ ಲಟ್ಟಿಸ್ಕೊಂಡೇನೆ ಇಷ್ಟು ನಾನು. ಈಗ ಅವಕ್ಕೆ ನಾನು ಆಗಳೇ ಕೊಬ್ಬರಿ ಹಾಕಿ ಕ್ರೀಮಿ ಟೈಪ್ ಮಾಡಿಟ್ಟಿದ್ನೆಲ್ಲ, ಹಾಲು ಹಾಕಿ ಅದನ್ನು ಹಾಕ್ತೇನೆ ನೋಡ್ರಿ. ಆರಿಂದೆಲ್ಲ ಪೂರ್ತಿ ಅದು ಒಣದಾಗೈತಿ. ಹಾಲು ಒಂದು ಸ್ವಲ್ಪನೂ ಇಲ್ಲ ಅದ್ರೊಳಗೆ. ಈಗ ಎಲ್ಲ ಹಿಂಗ್ಕೊಂಬಿಟ್ಟೈತ್ರಿ ಅದು ಆರಿಂದ. ಈಗ ಅದು ಬ್ರೆಡ್ ಲಟ್ಟಿಸಿಟ್ಕೊಂಡಿದ್ವಲ್ಲ ನಾವು, ಅದ್ರೊಳಗೆ ಇಟ್ಟು ಈ ಒಂದು ನಾವು ಕಡುಬದು ತುಂಬ್ತೇವಲ್ಲ, ಸೇಮ್ ಅದೇ ರೀತಿನ ಇದನ್ನು ಮಾಡ್ಬೇಕು ನೋಡ್ರಿ. ಒಂದು ಸೈಡ್ ಇಟ್ಕೊಂಡು ಇದನ್ನು ಹೊಳ್ಳಿಸಿ ಹಾಕೋಬೇಕ್ರಿ ನಾವು ನೋಡ್ರಿ. ಕಡುಬಿಗೆ ತುಂಬ್ತೇವಲ್ಲ ಆ ರೀತಿ ಮಾಡ್ಕೊಳೋದ್ರಿ. ನೀವು ಇವನ್ನ ಜಾಮೂನ್ ಗೊತ್ತೆ ರೌಂಡ್ ಆದರೂ ಮಾಡ್ಕೋಬೋದು. ನಾನು ಈ ರೀತಿ ಉದ್ದ ಶೇಪ್ ಮಾಡಿದರೆ ಅವು ಒಂಥರ ಬೇರೆ ಇರ್ತಾವಲ್ಲ, ಹಾಗಾಗಿ ಈ ರೀತಿ ಮಾಡತ್ತೀನಿ. ನೀವು ಒಳಗಿಟ್ಟು ಅದನ್ನು
ಕೊಬ್ಬರಿದ ಒಳಗಿಟ್ಟ ಬ್ರೆಡ್ಡನ್ನೇ ರೌಂಡಾಗಿ ಕಟ್ ಮಾಡಿ ಕೂಡ ಮಾಡ್ಕೋಬೋದು ರೀ. ಈಗ ಅದಕ್ಕೆ ನೀರು ಹಚ್ಚಿ ಒಂದು ಸೈಡ್ ನೀರು ಹಚ್ಚಿ ಈ ರೀತಿ ಒಂದು ಕಡೆ ಹೊಳ್ಳಿಸಿ ಹಾಕ್ಕೋಬೇಕು ರೀ. ಒಂದು ಸೈಡ್ ನೀರು ಹಚ್ಕೋಬೇಕು, ಇನ್ನೊಂದನ್ನ ಅದ್ರ ಮ್ಯಾಗ ಹೊಳ್ಳಿಸಿ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಬೇಕು ರೀ. ಸ್ವಲ್ಪ ಒತ್ತಿ ಪ್ರೆಸ್ ಮಾಡಿದ್ರೆ ಅದು ಅಂಟ್ಕೊತೈತೆ ರೀ, ಇಲ್ಲಾಂದ್ರೆ ಇಲ್ಲ ಬಿಟ್ಕೊಂಡ್ಬಿಡ್ತೈತೆ. ಅದು ಬ್ರೆಡ್ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ನೋಡ್ರಿ. ಅದೇ ರೀತಿನೇ ಎಲ್ಲನೂ ಮಾಡ್ಕೊಂಬಂದೆ ನಾನು ನೋಡ್ರಿ. ಸ್ವಲ್ಪನೂ ಬಿಡೋದಿಲ್ಲ, ನೀರು ಹಾಕಿ ಅಂಟಿಸಿರ್ತೇವಲ್ಲ ಬಿಟ್ಕೊಳೋದು, ಎಣ್ಣೆಗೆ ಹಾಕಿದ್ರೆ ಸತ್ಯಕ್ಕೆ ಬಿಟ್ಕೊಳಂಗಿಲ್ಲ ಇವು. ಈಗ ಇದಿಷ್ಟು ರೆಡಿ ಆತ್ರಿ, ಇವನ್ನ ಬಂದ್ಬಿಡೋಣ ನಾವು. ಜಾಸ್ತಿ ಎಣ್ಣೆ ಕಾಯ್ಸಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಬ್ರೆಡ್ ಅಲ್ಲ ಇವು ಜಲ್ದಿ ಕರಿತಾವೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಕಾಸ್ಕೊಂಡಿರ್ರಿ ಎಣ್ಣೆನ. ಜಾಸ್ತಿ ಹೊತ್ತು ಎಣ್ಣೆಗೂ ಬಿಡೋದಿಲ್ಲ ರೀ, ಅವನ್ನ ತಕ್ಷಣಕ್ಕೆ ಹೊಳ್ಳಿಸಿ ಹಾಕೊಂಡ್ಬಿಡ್ಬೇಕ್ರಿ ಜಲ್ದಿ. ಇವು ಕಪ್ಪಾಗಿರೋಂಗಿಲ್ಲ ರೀ, ಕಲರ್ ಹಂಗೆ ಕಾಣಿಸ್ತಾವ, ಅದರ ಒಳಗೆಲ್ಲ ಚಲೋ ಇರ್ತಾವೆ. ಯಾಕಂದ್ರೆ ಬ್ರೆಡ್ ಅಲ್ಲ ಇವು, ಹಂಗಾಗಿ ಒಂದು ಸ್ವಲ್ಪ ಕಲರ್ ಜಲ್ದಿ ಬರ್ತಾವೆ ಇವು. ನಿಮಗೆ ಇಷ್ಟು ಬ್ರೌನ್ ಬ್ಯಾಡ ಅಂದ್ರೆ ನೀವು ಬ್ರೆಡ್ ಹಾಕಿದ ಕೂಡನ ತಗೊಂಡ್ಬಿಡ್ಬೋದು ರೀ ಜಲ್ದಿನ. ನೋಡಿರಿ, ಎರಡು ಸೈಡ್ ನಾನು ಕರ್ಕೊಂಬಂದೆ ಅವನ್ನ. ಭಾರಿ ಟೇಸ್ಟ್ ಆಗಿದ್ದು ರೀ, ಒಳಗಂತರೂ ಅಷ್ಟು ತಿನ್ನಾಕಂತ್ರ ಅಷ್ಟು ರುಚಿಯಾಗಿದ್ದು ನೋಡ್ರಿ. ಈಗ ಇನ್ನು 3 ಮಾಡ್ಕೊಂಬಂದೆ, ಇದೇ ರೀತಿಯೇ ಎಲ್ಲಾನು ಮಾಡ್ಕೊತೇನೆ ನೋಡ್ರಿ ನಾ. ಈಗ ಸಕ್ರೆ ಪಾಕನೂ ಪೂರ ತಣ್ಣಗಾಗೈತೆ. ನಮಗೆ ಬಿಸಿ ಇರಬಾರ್ದ್ರಿ, ಒಂದು ಸ್ವಲ್ಪನೂ ಬಿಸಿ ಇರಬಾರ್ದು, ಪೂರ ತಣ್ಣಗಾಗೈತೆ ನೋಡ್ರಿ. ಇದು ನಾವು ಮಾಡಿಟ್ಟಿದ್ವೆಲ್ಲ ಬ್ರೆಡ್ಡಿನ ಸ್ಲೈಸ್ ಎಲ್ಲ ಅದ್ರಾಗ ಹಾಕೊಂಡ್ಬಿಡ್ತೇನೆ ನೋಡ್ರಿ. ನೀವು ಇದಕ್ಕೆ ಏನು ಹೆಸರು ಇರ್ತೀರ ಅನ್ನೋದು ನೀವೇ ಹೇಳ್ರಿ. ಮಾಡಿಟ್ಟಿದ್ದಿಷ್ಟನ್ನ ಹಾಕೊಂಡ್ಬಿಡ್ತೀನಿ. ಇವು ಕಪ್ಪಗಾಗಿಲ್ರಿ, ಹೊತ್ತಿಲ್ಲ. ಅವು ಒಂದು ಸ್ವಲ್ಪ ಎಣ್ಣೆಯಾಗ ಜಾಸ್ತಿ ಹೊತ್ತು ಬಿಟ್ಕೊಳ್ಳೇನ ಆ ಕಲರ ಬಂದುಬಿಡ್ತಾವೆ ನೋಡ್ರಿ. ಎಲ್ಲ ಒಂದೊಂದು ತೆಗಿಯೋ ಮಟ್ಟ ಅಂದ್ರೆ ಕಲರ್ ಆ ರೀತಿ ಬಂದುಬಿಡ್ತಾವೆ ಇವು. 1-2 ನಿಮಿಷ ಬಿಟ್ಟು ಈ ರೀತಿ ತಗೊಂಡ್ಬಿಡ್ಬೇಕ್ರಿ. ಒಂದು ಜಾಸ್ತಿ ಹೊತ್ತು ಬಿಡಬಾರ್ದಲ್ರಿ, ಇವು ಬ್ರೆಡ್ ಆಗಿರೋದ್ರಿಂದ ಜಲ್ದಿನ ನೆನಿತಾವೆ. ಹಾಗಾಗಿ 1-2 ನಿಮಿಷ ಬಿಟ್ಟೆ ನಾನು. ನೀವು ಮಾಡ್ಕೊಂಡು ತಿನ್ನಿರಿ, ಭಾಳ ಇಷ್ಟಪಡ್ತೀರಿ. ಜಾಮೂನು ಇನ್ಮ್ಯಾಗ ಜಾಮೂನ ಮಾಡೋದು ಬಿಡ್ತೀರಿ, ಇದೇ ರೀತಿ ಇವನ್ನ ಮಾಡ್ಕೊಂಡು ತಿಂತೀರಿ ನೋಡ್ರಿ. ಅಷ್ಟು ರುಚಿಯಾಗಿದ್ದು. ಮ್ಯಾಗ ಒಂದು ಸ್ವಲ್ಪ ಗೋಡಂಬಿಲೆ ಈ ರೀತಿ ಡೆಕೋರೇಟ್ ಮಾಡಿಬಿಟ್ರೆ ಭಾರಿ ಮಸ್ತ್ ಇದ್ದು ರೀ. ಒಳಗೆ 3 ತೋರಿಸ್ತೇನೆ ನೋಡಿ ನಿಮ್ಗೆ. ನೋಡಿರಿ ಎಷ್ಟು ಇದನ್ನು ಕಾಣಿಸ್ತಾವಲ್ಲ, ಮಸ್ತ್ ಅದಾವು, ಸ್ಪೈಸಿ ಅದಾವು, ಕರುಮ್ ಅಂತಾವು, ಜ್ಯೂಸಿನೂ ಅದಾವ್ರಿ, ಅಷ್ಟು ರುಚಿಯಾಗದಾವು ನೋಡ್ರಿ. ಒಳಗೆಲ್ಲ ಕೊಬ್ಬರಿದು ಎಷ್ಟು ಚಲೋ ಕಾಣಿಸ್ತೈತಿ. ನೀವು ಇದನ್ನು ನೋಡೋಕ್ಕಿಂತ ತಿಂದು ನೋಡಿದ್ರೆ ಭಾಳ ರುಚಿಯಾಗದಾವ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.